ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಸತತ 11 ಗಂಟೆಯಿಂದ ಚೆನ್ನಮ್ಮ ಅಂತಿಮ ಯಾತ್ರೆ ಇಂದು ಮಧ್ಯರಾತ್ರಿ ಹೊಳೆನರಸೀಪುರವನ್ನ ಪಾರ್ಥಿವ ಶರೀರ ತಲುಪಲಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ನಾಳೆ ಹಾಸನ ಜಿಲ್ಲೆ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಒಟ್ಟಾರೆಯಾಗಿ ಈಗಾಗಲೇ ಅಂತಿಮ ದರ್ಶನಕ್ಕೆ, ಅಂತ್ಯ ಸಂಸ್ಕಾರಕ್ಕೆ, ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರೇವಣ್ಣ ಅವರ ಮನೆ ಬಳಿ ಕೂಡ ಈಗಾಗಲೇ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಬಂಧಿಕರು ಕೂಡ ರೇವಣ್ಣ ಮನೆ ಬಳಿ ಬಂದಿದ್ದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಈಗಾಗಲೇ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಚೆನ್ನಮ್ಮನವರನ್ನ ಹತ್ತಿರದಿಂದ ಬಲ್ಲವರು, ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಬಗ್ಗೆ, ಅವರ ಮಾತೃ ಹೃದಯದ ಬಗ್ಗೆ, ತಾಯಿ ಹೃದಯದ ಬಗ್ಗೆ ಸಾಕಷ್ಟು ಜನರು ನೆನಪನ್ನ ಮೆಲುಕು ಹಾಕಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ರೇವಣ್ಣ ಮನೆ ನಿವಾಸದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾರಾಯಣಗೌಡ, ಇನ್ನು ಅಂತ್ಯಕ್ರಿಯೆ ನಾಳೆ ಎಷ್ಟೊತ್ತಿಗೆ ನಡೀಬಹುದು? ರೇವಣ್ಣ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ಯಾವೆಲ್ಲ ರೀತಿ ವ್ಯವಸ್ಥೆ ಆಗಿದೆ ಅಂತ? ಕಾವ್ಯ, ಅಂತಂದ್ರೆ ಈಗಾಗಲೇ ಮನೆ ಮುಂದೆ ಸುಮಾರು ಅಂದರೆ ಏನು ರೇವಣ್ಣ ಅವರ ಮನೆ ಮುಂದೆ ಏನು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇರುತ್ತೆ, ಅಲ್ಲಿಂದ ಸುಮಾರು 100 ಮೀಟರ್ ದೂರದಿಂದನೇ ಸಾರ್ವಜನಿಕರು ಬರುವಂಥದ್ದಂತೆ ಪ್ರತಿಯೊಂದನ್ನು ಕೂಡ ಬ್ಯಾರಿಕೇಡ್ ಹಾಕಿ ಯಾವ ರೂಟಲ್ಲಿ ಬರಬೇಕು ಮತ್ತು ಯಾವ ರೂಟಲ್ಲಿ ಬಂದಂಥವ್ರು ವಾಪಸ್ ಹೋಗಬೇಕು ಅನ್ನೋದನ್ನು ಕೂಡ ಈಗಾಗಲೇ ಎಲ್ಲ ಸಿದ್ಧತೆ ಮಾಡಿರುವಂಥದ್ದು. ಅದನ್ನು ಒಂದು ಕಡೆ ರೇವಣ್ಣ ಅವರು ಕೂಡ ಅದನ್ನು ಪರಿಶೀಲನೆ ನಡೆಸಿರುವಂಥದ್ದು ಮತ್ತು ಭವಾನಿಯವರು ಕೂಡ ನಡೆಸಿರುವಂಥದ್ದು. ಜೊತೆಗೆ CN ಮಂಜುನಾಥ್ ಅವರು ಕೂಡ ಅದನ್ನು ಈಗಾಗಲೇ 2-3 ಬಾರಿ ಎಲ್ಲ ಮಾಹಿತಿಗಳನ್ನು ಅವರಿಂದ ಪಡೆದುಕೊಂಡಿರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾಳೆ ಬೆಳಿಗ್ಗೆ 5:30 6 ಗಂಟೆಯಿಂದಲೇ ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಆದರೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ರಾಹುಕಾಲ ಇರೋದ್ರಿಂದ ಆ ಒಂದು ಟೈಮ್ನಲ್ಲಿ ಬಂದಂಥ ಏನು ಹೊಳೆನರಸೀಪುರ ಸುತ್ತಮುತ್ತ ಇರುವಂಥ ಏನು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ಪೊಲೀಸ್ನವರು ಕೂಡ ಬಿಗಿ ಭದ್ರತೆ ಕಲ್ಪಿಸಿರುವಂಥದ್ದು. ಮತ್ತೊಂದು ಕಡೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಏನು ರಾಹುಕಾಲ ಇರೋದ್ರಿಂದ 9 ಗಂಟೆಯ ನಂತರ ಏನು ಕುಟುಂಬಸ್ಥರು ಮಾಡಬೇಕಾದಂಥ ಒಂದು ಅಂತಿಮ ವಿಧಿ ಏನಂದರೆ ಅವರಿಗೆ ಸ್ನಾನ ಮಾಡಿಸೋದಾಗ್ಬೋದು ಮತ್ತು ಹೊಸ ಬಟ್ಟೆಗಳನ್ನು ಹಾಕುವಂಥದ್ದು, ಈ ರೀತಿಯನ್ನ ಕುಟುಂಬಸ್ಥರು ಅವರ ಸಂಪ್ರದಾಯಕ್ಕೆ ತಕ್ಕಂಗೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅದು 9 ಗಂಟೆಯ ನಂತರ ನಡೆಯುವಂಥದ್ದು. ಅಂತಂದರೆ 9 ಗಂಟೆಯಿಂದ 10 ಗಂಟೆ 10:30 ತನಕ ಆ ಒಂದು ಎಲ್ಲ ಮನೆ ಕುಟುಂಬಸ್ಥರು ಮಾಡುವಂಥ ಪೂಜಾ ವಿಧಿವಿಧಾನಗಳು ನಡೆದ ಬಳಿಕ 10:30 ನಂತರ ಮತ್ತೆ ಹೊಳೆನರಸೀಪುರದಿಂದ ಒಂದು ಪಾರ್ಥಿವ ಶರೀರ ಮೆರವಣಿಗೆ ಮುಖಾಂತರ ಹರದನಹಳ್ಳಿಗೆ ಹೋಗುವಂಥದ್ದು. ಅದಾದ ನಂತರ ಅಂದರೆ ಸುಮಾರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೂ ಕೂಡ 15 ಕಿಲೋಮೀಟರ್ ದೂರ ಇರುವಂಥದ್ದು. ಇಲ್ಲಿ ಎಲ್ಲ ಮೆರವಣಿಗೆ ಮುಗಿಸಿ ಅಲ್ಲಿಗೆ ಹೋಗೋಷ್ಟೊತ್ತಿಗೂ ಕೂಡ 12:30 1 ಗಂಟೆ ಆಗುವಂಥದ್ದು. 1 ಗಂಟೆಯ ನಂತರ 4 ಗಂಟೆ ಒಳಗಡೆ ಅಂತ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಏನು ಒಂದು ಅಂತಿಮ ವಿಧಿವಿಧಾನ ಅಂದರೆ ಏನು ಅಲ್ಲೂ ಕೂಡ ಅಂದರೆ ಏನು ಅವರ ಅಂತ್ಯ ಸಂಸ್ಕಾರ ನಡೆಸುವಂಥ ಜಾಗದಲ್ಲೂ ಕೂಡ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಸುವಂಥದ್ದು. ಅದೆಲ್ಲ ನಡೆಸಿ ಸಂಜೆ 4 ಗಂಟೆ ವೇಳೆಗೆ ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿಯುವಂಥದ್ದು. ಆದರೆ ಹರದನಹಳ್ಳಿ ಏನು ಅಲ್ಲೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು VIP ಬರೋದ್ರಿಂದ ಮತ್ತು ಅಲ್ಲೂ ಕೂಡ ಸಾಕಷ್ಟು ಅವರ ಸಂಬಂಧಿಕರಾಗ್ಬೋದು ಅಥವಾ ದೇವೇಗೌಡರ ಅಭಿಮಾನಿಗಳಾಗ್ಬೋದು ಮತ್ತು ಹೊಳೆನರಸೀಪುರ ಸುತ್ತಮುತ್ತ ಇರುವಂಥ ಸಾವಿರಾರು ಜನ ಅಲ್ಲಿಗೂ ಕೂಡ ಭೇಟಿ ಕೊಡೋ ನಿಟ್ಟಿನಲ್ಲೂ ಪೊಲೀಸ್ ಇಲಾಖೆ ಅಲ್ಲೂ ಕೂಡ ಇಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಮಧ್ಯಾಹ್ನ 1 ಗಂಟೆ ನಂತರ ಮತ್ತು ಸಂಜೆ 4 ಗಂಟೆ ಒಳಗಡೆ ಅಂತಿಮವಾಗಿ ಒಂದು ಈ ಎಲ್ಲ ಸಂಪೂರ್ಣ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಸದ್ಯದ ಮಾಹಿತಿ ಪ್ರಕಾರ ಲಭ್ಯ ಆಗಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ನಾರಾಯಣಗೌಡ ಡೀಟೇಲ್ಸ್ಗಾಗಿ.